ಹಾಯ್ ಎವ್ರಿವನ್, ವೆಲ್ಕಮ್ ಮೈ ಚಾನಲ್. ನಾನು ನಿಮ್ಮ ರಂಜಿತಾ ಆಚಾರ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದಪ್ಪ ಅಂತ ಹೇಳಿದ್ರೆ ಫೌಂಡೇಶನ್ಸ್. ಎಸ್, ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳಿದ್ರೆ ಫೌಂಡೇಶನ್ ಅಂತ ಹೇಳ್ಬೋದು. ಸೊ ಯಾಕೆ ಅಂತಂದರೆ ನಾವು ಫೌಂಡೇಶನ್ ಚಾಯ್ಸ್ ಮಾಡ್ಕೊಳ್ಳುವಾಗ ತುಂಬ ಕೇರ್ಫುಲ್ ಆಗಿ ಚಾಯ್ಸ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟಾಪ್ 10 ಬ್ರೈಡಲ್ ಫೌಂಡೇಶನ್ ನಾನು ಹೇಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ ಇದ್ದೀರಾ, ಮೇಕಪ್ನ ಕಲಿಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ, ನೆಕ್ಸ್ಟ್ ಆನ್ ಫ್ಯೂಚರ್ ಮೇಕಪ್ ಆರ್ಟಿಸ್ಟ್ ಆಗಬೇಕು, ಸೊ ಹಾಗೆ ಕಾಲೇಜ್ ಸ್ಟೂಡೆಂಟ್ ಅಂದು ಸೆಲ್ಫ್ ಮೇಕಪ್ ಮಾಡ್ಕೊಳ್ಬೇಕು, ಆಫೀಸಿಗೆ ಹೋಗೋರು, ಸೊ ಈವೆಂಟು ಪಾರ್ಟಿ ಈ ಥರ ಏನಾದರೂ ಇತ್ತು ಅಂದರೆ ನಾವೇ ಸೆಲ್ಫ್ ಮೇಕಪ್ನ ಮಾಡ್ಕೊಳ್ಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ, ಸೊ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಫೌಂಡೇಶನಲ್ಲಿ ಕೂಡ ಯಾಕೆ ನಾವು ಬ್ರ್ಯಾಂಡ್ನ ಚಾಯ್ಸ್ ಮಾಡ್ಕೊಳ್ಬೇಕು, ಸೊ ಇದೆಲ್ಲ ಕನ್ಫ್ಯೂಷನ್ಸ್ ಬಂದೇ ಬರುತ್ತೆ. 100% ನಾರ್ಮಲ್ ಮೇಕಪ್ ಆ್ಯಂಡ್ ಸಿಂಪಲ್ ಮೇಕಪ್ಪಿಗೆ ನಮಗೆ ಫೌಂಡೇಶನ್ ಇಂಪಾರ್ಟೆಂಟ್ ಆಗಲ್ಲ. ನಾರ್ಮಲ್ ಆಗಿ ನಾವು ಕನ್ಸೀಲರ್, ಕಲರ್ ಕರೆಕ್ಟರ್, ಸೊ ಕಾಂಟೋರ್ ಇದನ್ನು ಯೂಸ್ ಮಾಡಿಕೊಂಡು ಮೇಕಪ್ನ ಮಾಡ್ಕೊಳ್ಬೋದು. ಬಟ್ ಫೌಂಡೇಶನ್ ಅಂತ ಬಂದಾಗ ಲುಕ್ ವೈಸ್, ಫಿನಿಶಿಂಗ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಸೊ ಅದೇ ಥರ ಬ್ಲೆಂಡಿಂಗ್ ಇದೆಲ್ಲ ಆದಮೇಲೆ ಫೈನಲ್ ಲುಕ್ ನಮಗೆ ಚೆನ್ನಾಗಿ ಬರಬೇಕು. ವಾಟರ್ ಪ್ರೂಫ್ ಎಚ್ ಡಿ ಮೇಕಪ್ ಅಂದರೆ ಗೊತ್ತಿದೆ, ಹೈ ಡೆಫಿನೇಷನ್. ಯಾಕಂತಂದರೆ ನಮ್ಮ ಫೋಟೋಗೆ ನಮಗೆ ಲುಕ್ ಚೆನ್ನಾಗಿ ಬರಬೇಕು, ಫೋಟೋಸ್ ಚೆನ್ನಾಗಿ ಬರಬೇಕು ಅಂತ ಅಂದಾಗ ಡೆಫಿನೆಟ್ಲಿ ನಾವು ಫೌಂಡೇಶನ್ನ ಸ್ವಲ್ಪ ಬ್ರ್ಯಾಂಡ್ ವೈಸ್ ಚಾಯ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಿದ್ರೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಯಾಕೆ ನೀವು ಫೌಂಡೇಶನ್ನ ನೋಡಿಕೊಂಡು ಚಾಯ್ಸ್ ಮಾಡ್ಕೊಳ್ಬೇಕಂದ್ರೆ ನಿಮಗೆ ಇದರಲ್ಲಿ ತುಂಬಾ ಶೇಡ್ಸ್ಗಳು ಸಿಗುತ್ತೆ. ಸೊ ಅದೇ ಥರ ಬ್ರ್ಯಾಂಡ್ ಆಗಿರ್ಬೋದು, ಸೊ ಕಾಸ್ಟ್ ವೈಸ್ ಕೂಡ ಬ್ರ್ಯಾಂಡಲ್ಲಿ ಯಾವತ್ತೂ ಕೂಡ ನೀವು ಪ್ರೈಸ್ನ ನೋಡೋದಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಸೊ ನಿಮಗೆ ಫಿನಿಶಿಂಗ್ ವೈಸ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಸೊ ನಿಮ್ಮ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವಂಥ ಬ್ರ್ಯಾಂಡ್ಸ್ ಆಗಿರುತ್ತೆ. ದೆನ್ ನಿಮಗೆ ಸ್ಕಿನ್ಗೂ ಕೂಡ ಸೇಫ್ ಆಗಿರುತ್ತೆ. ಟಾಪ್ 10 ನೋಡೋದಾದರೆ ಐ ಮ್ಯಾಜಿಕ್ ಪ್ರೋ. ಎಸ್, ಇದ್ರ ಪ್ರೈಸ್ ಕೂಡ ನಿಮಗೆ 700 to 800,000 ಒಳಗೆ ನಿಮಗೆ ಸಿಗುತ್ತೆ. ಬಿಲೋ 1000 ಇರೋದ್ರಿಂದ ಸೊ ನೀವು ಈಸಿಯಾಗಿ ಬೈ ಮಾಡ್ಬೋದು. ಸೊ ಅದೇ ಥರ ನಿಮಗೆ ಡಿಫ್ರೆಂಟ್ ಶೇಡಲ್ಲಿ ಸಿಗುತ್ತೆ. ಹಾಗೆ ಎಲ್ಲ ಸ್ಕಿನ್ ಟೈಪಿಗೂ ಇದು ಮ್ಯಾಚ್ ಆಗುತ್ತೆ. ಸೊ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಟಾಪ್ 9 LA ಗರ್ಲ್, ಇದು ಕೂಡ ನಿಮಗೆ ಅರೌಂಡ್ 1000 ಸಿಗುತ್ತೆ. ಸೊ ಇದು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಆಲ್ ಸ್ಕಿನ್ ಟೈಪಿಗೂ ಕೂಡ ಮ್ಯಾಚ್ ಆಗುತ್ತೆ. ಟಾಪ್ 8 ಮೆಬ್ಲಿನ್ ನ್ಯೂಯಾರ್ಕ್, ಇದು ಕೂಡ ಅರೌಂಡ್ 1000. ಟಾಪ್ 7 ನೋಡೋದಾದ್ರೆ ಯುರೋಪ್ ಗರ್ಲ್. ಸೊ ಇದು ಕೂಡ ನೀವೇನಾದರೂ ಬಜೆಟ್ ಫ್ರೆಂಡ್ಲಿ ನೋಡ್ತೀರಾ, ಸ್ವಲ್ಪ ಕಡಿಮೆ ಕಾಸ್ಟಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಇದು 1000 ಒಳಗೆ 700 800 ನಿಮಗೆ ಸಿಗುತ್ತೆ. ಸೊ ಪರ್ಸ್ನಲಿ ನಾನು ಯೂಸ್ ಮಾಡಿರೋದ್ರಿಂದ ಮೇಕಪ್ ಆರ್ಟಿಸ್ಟ್ಗೆ ಇದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನಿಮಗೆ ಕಡಿಮೆ ಪ್ರೈಸಲ್ಲಿ ಈ ಒಂದು ಪ್ರಾಡಕ್ಟ್ನ ನೀವು ಬೈ ಮಾಡ್ಬೋದು. ಅದೇ ರೀತಿ ನಿಮಗೆ ಫಿನಿಶಿಂಗ್ ವೈಸ್ ಆಗಿರ್ಬೋದು, HD ಮೇಕಪ್ ಲುಕ್ಗಂತೂ ಇದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ವಾಟರ್ ಪ್ರೂಫ್ ಕೂಡ ಹೌದು. ಟಾಪ್ 6 ನೋಡೋದಾದ್ರೆ ಫಾರೆವರ್ 52. ಎಸ್, ಇದಂತೂ ನೀವು ಆಲ್ಮೋಸ್ಟ್ ಎಲ್ಲ ಮೇಕಪ್ ಆರ್ಟಿಸ್ಟ್ ಹತ್ರನೂ ನೋಡಿರ್ತೀರಾ. ಫಾರೆವರ್ 52 ನಾರ್ಮಲ್ ಆಗಿ ಎಲ್ಲರೂ ಕೂಡ ಎಲ್ಲ ಮೇಕಪ್ ಆರ್ಟಿಸ್ಟ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದು ಕೂಡ ನಿಮಗೆ 1.5K ಅಲ್ಲಿ ನಿಮಗೆ ಸಿಗುತ್ತೆ. ಇದರಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಶೇಡ್ಸ್ ಕೂಡ ಅವೈಲೇಬಲ್ ಇದೆ. ಹಾಗೆ ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಇದು ಆಗುತ್ತೆ. ಹಾಗೆ ಟಾಪ್ 5 ನೋಡೋದಾದ್ರೆ ಕ್ರೈಲಾನ್. ಎಸ್, ಇದಂತೂ ನೀವು ಆಲ್ಮೋಸ್ಟ್ ಇದು ಎಲ್ಲ ಕಡೆ ನೋಡಿರ್ತಾರೆ. ದೆನ್ ಇದು ನಿಮಗೆ ಪ್ಯಾಲೆಟ್ ಥರ ಕೂಡ ಬರುತ್ತೆ. ನಾರ್ಮಲ್ ಆಗಿ ಪ್ಯಾಲೆಟಲ್ಲಿ ಎಲ್ಲ ಶೇಡ್ಸ್ ಇರೋದ್ರಿಂದ ಯೂಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ತಾರೆ. ಪ್ಯಾಲೆಟಲ್ಲಿ ನೀವು ಬೈ ಮಾಡ್ತೀರಾ ಅಂದರೆ 3000ಗೆ ನಿಮಗೆ ಇದು ಸಿಗುತ್ತೆ. ಫೌಂಡೇಶನ್ ಇಂಡಿವಿಜುವಲ್ ಕೂಡ ಬೈ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಪ್ಯಾಲೆಟಲ್ಲಿ ಕೂಡ ನೀವು ಬೈ ಮಾಡ್ಬೋದು. ಸೊ ಇದು ನಿಮಗೆ ವರ್ತ್ ಆಗುತ್ತೆ. ಹಾಗೆ ಟಾಪ್ 4 ನೋಡೋದಾದ್ರೆ ಮ್ಯಾಕ್. ಸೊ ಇದು ನಿಮ್ಗೆ ಅರೌಂಡ್ 2000 ರುಪೀಸ್ಗೆಲ್ಲ ನಿಮಗೆ ಇದು ಸಿಗುತ್ತೆ. ಇದು ಕೂಡ ನಿಮಗೆ ಎಲ್ಲ ಶೇಡಲ್ಲೂ ಸಿಗುತ್ತೆ. ಅದ್ರ ಜೊತೆಗೆ ಎಲ್ಲ ಸ್ಕಿನ್ ಟೋನಿಗೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಮ್ಯಾಕ್ ಅನ್ನೋದು ನೀವು ನಾಟ್ ಈವನ್ ಫೌಂಡೇಶನ್, ಮ್ಯಾಕಲ್ಲಿ ನೀವು ಪ್ರತಿಯೊಂದು ಕಾಸ್ಮೆಟಿಕ್ಸ್ನು ನೀವು ಬೈ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಈ ಒಂದು ಫೌಂಡೇಶನ್ನ ಕೂಡ ನೀವು ಈಸಿಯಾಗಿ ಬೈ ಮಾಡ್ಬೋದು. ಟಾಪ್ 3 ನೋಡೋದಾದ್ರೆ ಸ್ಮ್ಯಾಶ್ ಬಾಕ್ಸ್. ಸೊ ಇದು ನೀವು ನೋಡೋದಾದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. 3.7K ಇಂದ 4000 ತನಕ ಇದೆ. ಸೊ ಇದು ಕೂಡ ನಿಮಗೆ ತುಂಬ ಶೇಡ್ಸಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಟಾಪ್ 2 ನೋಡೋದಾದರೆ ಈ ಒಂದು ಬ್ರ್ಯಾಂಡು ಪ್ರತಿಯೊಬ್ಬ ಮೇಕಪ್ ಆರ್ಟಿಸ್ಟ್ ಹತ್ರನೂ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಇದು ಪರ್ಟಿಕ್ಯುಲರ್ ಆಗಿ ಆಯಿಲಿ ಸ್ಕಿನ್ ಟೈಪಿಗೆ ಮಾತ್ರನೇ ಯೂಸ್ ಮಾಡುವಂಥ ಬ್ರ್ಯಾಂಡು. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು, ಹುಡಾ ಬ್ಯೂಟಿ. ಎಸ್, ಇದು 3.7K ಇಂದ 4000ವರೆಗೂ ಆಗುತ್ತೆ. ಇದು ನಿಮಗೆ ಡ್ರೈ ಸ್ಕಿನ್ ಟೈಪಿಗೆ ಯೂಸ್ ಮಾಡೋ ಹಾಗಿಲ್ಲ. ಯಾಕಂದರೆ ಎಲ್ಲ ಫೌಂಡೇಶನ್ನು ನೀವು ನಾರ್ಮಲ್ ಆಗಿ ಎಲ್ಲ ಸ್ಕಿನ್ ಟೋನಿಗೂ ಮ್ಯಾಚ್ ಮಾಡ್ಬೋದು, ಸ್ಕಿನ್ ಟೈಪಿಗೂ ಮ್ಯಾಚ್ ಮಾಡ್ಬೋದು. ಆದರೆ ಹುಡಾ ಬ್ಯೂಟಿ ಮಾತ್ರ ಓನ್ಲಿ ಫಾರ್ ದ ಆಯಿಲಿ ಸ್ಕಿನ್ ಟೈಪ್. ಇದು ತುಂಬಾ ತಿಕ್ಕಾಗಿರುತ್ತೆ. ಸೊ ಹಾಗಾಗಿ ಆಯಿಲಿ ಸ್ಕಿನ್ ಟೈಪ್ ಯಾರೆಲ್ಲ ಇದ್ದೀರಾ, ಸೊ ಈ ಒಂದು ಸ್ಕಿನ್ ಟೈಪಿಗೆ ಇದು ಸುಟೇಬಲ್ ಆಗಿರುವಂಥ ಫೌಂಡೇಶನ್ ಅಂತ ಹೇಳ್ಬೋದು. ಎಸ್, ಹಾಗೆ ಟಾಪ್ 1 ನೋಡೋದಾದರೆ ನಾರ್ಸ್. ಇದು ಅರೌಂಡ್ ನಿಮಗೆ 4000 ಇಂದ 5000ವರೆಗೂ ಆಗುತ್ತೆ. ಯಾಕೆ ಈ ಒಂದು ಬ್ರ್ಯಾಂಡ್ ಟಾಪ್ 1 ಅಂತ ಹೇಳೋದಾದರೆ ನೀವು ಕ್ಲೈಂಟ್ ತುಂಬ ಪರ್ಟಿಕ್ಯುಲರ್ ಆಗಿದ್ದಾರೆ, ಅವರು ಮೇಕಪ್ನ ತುಂಬ ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ಈ ಒಂದು ಪ್ರಾಡಕ್ಟ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಯಾಕಂದರೆ ಎಲ್ಲ ಸ್ಕಿನ್ ಟೋನ್ಗೂ ಕೂಡ ಸೂಟ್ ಆಗುತ್ತೆ. ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.